ಮೇಡಮ್ ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿ ಆಗಿದ್ದೀರಿ, ಏನ್ ನಿರ್ಧಾರ ಆಯ್ತು ಮೇಡಮ್? ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸೊ ಹಾಗಾಗಿ ನೀವು ಈ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ನೀವೇನು ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು, ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ. ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಮೀಡಿಯಲ್ಲಿ ಸಾಕಷ್ಟು ಊಹಾಪೋಗಿ, ಯಾವ ಕ್ಷೇತ್ರ ಖಾಲಿ ಇದ್ದರೆ ಅದಕ್ಕೆ ನನ್ನ ಹೆಸರನ್ನು ಜೋಡಿಸೋ ಒಂದು ಇದನ್ನು ನೋಡ್ತಾ ಇದ್ದೀನಿ, ಟ್ರೆಂಡ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಮಂಡ್ಯದಿಂದ ಏನಾದರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸುಮಲತಾ ಅವರ ನಡೆ ಬಗ್ಗೆ ತುಂಬಾ ಜನರು ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಏನ್ ಹೇಳ್ಬೋದು? ಪಕ್ಷೇತರಾಗಿ ಇನ್ನೊಮ್ಮೆ ನಿಲ್ಲುತ್ತೀರಾ? ನೋಡಿ, ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾನು ಪಕ್ಷೇತರವಾಗಿ ನಿಂತ್ಕೊಂಡಿದ್ದು ನನ್ನ ಒಂದು ನಿರ್ಧಾರವಾಗಿ ಇರಲಿಲ್ಲ. ಅದು ನನ್ನ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು, ಮಂಡ್ಯ ಕ್ಷೇತ್ರದ ಒಂದು ಮಹಾಜನತೆ ಅವರು ನನಗೆ ಹೇಳಿಕೊಟ್ಟಂಥ ಮಾತದು, ನೀವು ಪಕ್ಷೇತರವಾಗಿ ನಿಲ್ಲಿ ಅಂತ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು, ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೇ ನಾನು ಮಾಡಿದ್ದು. ಈಗಲೂ ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು, ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು ಏನು ಹೇಳ್ತಾರೆ ಅಥವಾ ನಾನು ಹೋಗಿ ನನ್ನ ಬೆಂಬಲಿಗರೊಂದಿಗೆ ನಾನು ಚರ್ಚಿಸ್ತೀನಿ, ಅವ್ರ ಮುಂದೆ ಇಡ್ತೀನಿ, ಅವ್ರಿಗೂ ಗೊತ್ತಾಗುತ್ತೆ ನಿರ್ಧಾರ ಏನು ಅನ್ನೋದು. ಅಧಿಕೃತವಾಗಿ ಪಾರ್ಟಿ ಹೇಳಬೇಕು ಹೊರತು ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ನಿರ್ಧಾರಕ್ಕೆ ನನ್ನ ಸಪೋರ್ಟರ್ಸ್ ಯಾವ ರೀತಿ ನನಗೆ ಹೇಳ್ತಾರೆ ಅನ್ನೋದು ನಾನು ಅವ್ರ ಜೊತೆ ಚರ್ಚಿಸಬೇಕು. ಸೇರ್ಬೇಕಲ್ವಾ ಈಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.